ಶ್ರೀ ಗುರುಭ್ಯೋ ನಮಃ. ಮುಂದಿನ ಪದ್ಯ ಈ ರೀತಿಯಾಗಿದೆ. ಕಣ್ಣಿಗೆವೆಯಂದದಲ್ಲಿ ಕೈಮೈ ತಿನ್ನಿಗೊದಗುವ ತೆರದಿ ಪಲ್ಗಳು ಫಣ್ಣು ಫಲಗಳ ನಗಿದು ಜಿಫ್ಫೆಗೆ ರಸವನೀವಂತೆ ಪುಣ್ಯ ಫಲವೀವಂದದಲ್ಲಿ ನುಡಿವೆನ್ನಿನಾಂಡದೊಳು ಲಕ್ಷ್ಮಣ ನನ್ನ ನೊದಗುವ ಭಕ್ತರವಸರ ಕಮರ ಗಣ ಸಹಿತ ಕಣ್ಣಿಗೆವೆ ಎಂದದಲ್ಲಿ, ಕಣ್ಣಿಗೆ ಎವೆಯಂದದಲ್ಲಿ, ಕೈ ಮೈ ತಿನ್ನಿಗೊದಗುವ ತೆರದಿ ಪಲ್ಗಳು ಪಣ್ಣು ಫಲಗಳನ್ನು ಅಗಿದು ಜಿಫ್ಫೆಗೆ ರಸವ ನೀವಂತೆ ಪುಣ್ಯ ಫಲವೀವಂದದಲ್ಲಿ ನುಡಿವೆಣ್ಣಿನಾಣ್ಮಾಂಡದೊಳು, ನುಡಿವೆಣ್ಣಿನ ಆಣ್ಮ ಅಂಡದೊಳು, ನುಡಿವೆಣ್ಣಿನಾಣ್ಮಾಂಡದೊಳು ಲಕ್ಷ್ಮಣನ ಅಣ್ಣನೊದಗುವ, ಲಕ್ಷ್ಮಣನಣ್ಣನೊದಗುವ ಭಕ್ತರವಸರಕ್ಕೆ ಅಮರ ಗಣ ಸಹಿತ ಅಂತ ಬಿಡಿಸ್ಬೇಕು. ನಕಾರ ಪ್ರಾಸ ಇರ್ತಕ್ಕಂತಹ ಪದ್ಯ ಇದು. ಕಣ್ಣಿಗೆ ಎವೆಯಂದದಲ್ಲಿ ಭಗವಂತ ಭಗವದ್ಭಕ್ತರನ್ನ ಅಂದ್ರೆ ತನ್ನ ಭಕ್ತರನ್ನ ಹೇಗೆ ರಕ್ಷಣೆಯನ್ನ ಮಾಡ್ತಾನೆ, ಹೇಗೆ ಅವರನ್ನ ಉದ್ಧಾರ ಮಾಡ್ತಾನೆ ಅಂತ ದೃಷ್ಟಾಂತವನ್ನ ಕೊಟ್ಟು, ಅಂದ್ರೆ ತನಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲದೆ ಇದ್ರೂ ಕೂಡ ಭಕ್ತರನ್ನ ಸಂರಕ್ಷಣೆ ಮಾಡ್ತಾ ಇರ್ತಾನೆ ಅನ್ನೋ ವಿಷಯದಲ್ಲಿ ಈ ದೃಷ್ಟಾಂತಗಳನ್ನ ಕೊಟ್ಟು ನಮಗೆ ದೃಢಪಡಿಸ್ತಾ ಇದ್ದಾರೆ ದಾಸರು. ಕಣ್ಣಿಗೆವೆ ಎಂದದಲ್ಲಿ, ನಮ್ಮ ಎರಡು ಕಣ್ಣಿದೆ, ಅದಕ್ಕೆ ಎವೆ ಅಂತಂದ್ರೆ ರೆಪ್ಪೆ, ಆ ರೆಪ್ಪೆಗಳಂತೆ ಅಂತ ಅರ್ಥ. ಈ ಎರಡು ಕಣ್ಣುಗಳಿಗೆ ರೆಪ್ಪೆ ಏನಿದೆ ಅದು ಯಾವಾಗಲೂ ಕಣ್ಣಿಗೆ ಕಸ ಧೂಳು ಇದೆಲ್ಲ ಬಿದ್ದಾಗ ಕಣ್ಣನ್ನ ರಕ್ಷಣೆ ಮಾಡುತ್ತೆ. ರೆಪ್ಪೆಗೇನಾದ್ರೂ ಅದರಿಂದ ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ. ತನಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲದೇನೆ ಆ ರೆಪ್ಪೆ ಕಣ್ಣನ್ನ ಸದಾ ಕಾಲ ರಕ್ಷಣೆಯನ್ನ ಮಾಡ್ತಾ ಇರುತ್ತೆ. ಕಣ್ಣಿಗೆವೆ ಎಂದದಲ್ಲಿ ಇದು ಮೊದಲನೇ ದೃಷ್ಟಾಂತ. ಕೈ ಮೈ ತಿನ್ನಿಗೊದಗುವ ತೆರದಿ ಇದು ಎರಡನೇ ದೃಷ್ಟಾಂತ. ಕೈ ನಮ್ಮ ಕೈಗಳೇನಿದೆ ಅದು ಮೈಯಲ್ಲಿ ತುರಿಕೆ ಬಂದಾಗ, ಅಂದ್ರೆ ಕಡಿತ ಬಂದಾಗ ಆಟೋಮೆಟಿಕ್ ಆಗಿ ಕೈ ಅಲ್ಲಿ ಹೋಗುತ್ತೆ. ಕಾಲಲ್ಲಿ ತುರಿಕೆ ಬಂದಾಗ ಕೈ ಅಲ್ಲಿ ಹೋಗಿ ತಿನ್ನಿಗೊದಗುವ ತೆರದಿ ಆ ತುರಿಕೆಯನ್ನ ಪರಿಹಾರ ಮಾಡುತ್ತೆ. ಕೈಗೇನಾದ್ರೂ ಅದರಿಂದ ಪ್ರಯೋಜನ ಇದೆಯಾ? ಕೈಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಹೀಗೆ ಇದು ಎರಡನೇ ದೃಷ್ಟಾಂತ. ಅಂದ್ರೆ ಇದೆಲ್ಲ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಡೀತಾ ಇರತಕ್ಕಂಥದ್ದು ಇದೆಲ್ಲವೂ ಕೂಡ. ಆದ್ರೆ ನಾವು ಅದನ್ನ ಗಮನಿಸಿರೋದಿಲ್ಲ. ದಾಸರು ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ವಿಷಯಗಳನ್ನ ತೆಗೆದುಕೊಂಡು ಅದನ್ನೇ ನಮಗೆ ಉಪದೇಶವನ್ನ ಮಾಡ್ತಾರೆ. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದೇ ಇದೆಲ್ಲವೂ ಕೂಡ. ಮೈ ಕೆರ್ಕೊಳ್ಳೋದು, ಕಣ್ಣನ್ನು ಉಜ್ಜೋದು, ಕಣ್ಣು ರೆಪ್ಪೆ ಬಡಿಯೋದು, ಇದೆಲ್ಲವೂ ನಡೀತಾನೆ ಇರುತ್ತೆ. ಮತ್ತಷ್ಟೇ ಅಲ್ಲ, ಇನ್ನೂ ಒಂದು ಹೇಳ್ತಾರೆ, ಪಲ್ಗಳು ಪಣ್ಣು ಫಲಗಳ ನಗಿದು. ಪಲ್ಲು ಅಂತಂದ್ರೆ ಹಲ್ಲು ಅಂತ ಅರ್ಥ. ಈ ಹಲ್ಲೇನಿದೆ ಅದು ಈ ಪಕ್ವವಾಗಿರ್ತಕ್ಕಂತಹ ಫಲ ಚೆನ್ನಾಗಿ ಹಣ್ಣಾಗಿರ್ಬೇಕು, ಅದನ್ನ ತಿನ್ನತ್ತೆ. ತಿಂದು ಏನ್ ಮಾಡುತ್ತೆ? ಒಳ್ಳೆ ರಸವನ್ನ ನಾಲಿಗೆಗೆ ಕೊಡುತ್ತೆ. ಹಲ್ಲಿಗೆ ಏನಾದ್ರು ಪ್ರಯೋಜನ ಇದೆಯಾ ಅದರಿಂದ?
ಏನು ಪ್ರಯೋಜನ ಇಲ್ಲ. ಫಲ್ಗಳು ಹಣ್ಣು ಫಲಗಳನ್ನು ಅಗಿದು ಜಿಹ್ವೆಗೆ ರಸವ ನೀವಂತೆ, ನಾಲಿಗೆಗೆ ರಸವನ್ನ ಕೊಡುತ್ತೆ. ಅದರಿಂದ ಹಲ್ಲುಗಳಿಗೂ ಏನು ಪ್ರಯೋಜನ ಇಲ್ಲ. ತದ್ವತ್ ಪರಮಾತ್ಮ ಹೇಗಿದ್ದಾನೆ ಎಂದರೆ, ಪುಣ್ಯ ಫಲವೀವಂದದಲ್ಲಿ ಜೀವರಾಶಿಗಳಿಗೆ ಪುಣ್ಯದ ಫಲವನ್ನ ಕೊಡುವಂತಹ ರೀತಿಯಲ್ಲಿ, ಯಾರಿಗೆ ಸಾಧನೆ ಪೂರ್ತಿಯಾಗಿರುತ್ತೆ, ಯಾರಿಗೆ ಪಕ್ವ ಕಾಲ ಬಂದಿರತ್ತೆ, ಸಾಧನೆ ಪಕ್ವವಾಗಿರುತ್ತೆ, ಆ ಕಾಲಕ್ಕೆ ಪರಮಾತ್ಮ ಏನು ಮಾಡ್ತಾನೆ, ಪುಣ್ಯ ಫಲ ಯಾವುದು, ಆ ಪುಣ್ಯಕ್ಕೆ ಫಲ ಯಾವುದು ಅಂತಂದ್ರೆ ಪರಮಾತ್ಮನ ದರ್ಶನವೇ ಫಲ. ಪರಮಾತ್ಮನ ಸಂದರ್ಶನ ರೂಪವಾಗಿರ್ತಕ್ಕಂತಹ ಫಲವನ್ನ ಪರಮಾತ್ಮ ಕೊಡ್ತಾ ಇದ್ದಾನೇನೋ ಎಂಬಂತೆ ಪುಣ್ಯ ಫಲವೀವಂದದಲ್ಲಿ ಏನು ಮಾಡ್ತಾನೆ, ನುಡಿವೆಣ್ಣಿನಾಣ್ಮಾಂಡದೊಳು. ನುಡಿವೆಣ್ಣು, ನುಡಿವೆಣ್ಣು ಅಂತಂದ್ರೆ ನುಡಿ ಅಂದ್ರೆ ವಾಕ್ಯ ಅಂತ ಅರ್ಥ. ಆ ವಾಕ್ಯ ವೇದಗಳು, ವೇದಗಳಿಗೆ ಅಭಿಮಾನಿ ಆಗಿರ್ತಕ್ಕಂಥವರು ಸರಸ್ವತೀ ದೇವಿಯರು ಅಂತ ಇಟ್ಕೊಳ್ಬೇಕು. ಮುಖ್ಯಾಭಿಮಾನಿಗಳು ಲಕ್ಷ್ಮೀದೇವಿ, ಮತ್ತೆ ಅಮುಖ್ಯಾಭಿಮಾನಿಗಳು ಸರಸ್ವತೀ ದೇವಿಯರು ಅಂತ ಇಟ್ಕೊಳ್ಬೇಕಿಲ್ಲಿ. ಒಟ್ಟಿನಲ್ಲಿ ಆ ವಾಕ್ಯಗಳಿಗೆ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಸರಸ್ವತಿ ದೇವಿನಿದ್ದಾಳೆ, ಅವಳು ನುಡಿ ಬೆಣ್ಣು. ಆ ನುಡಿವೆಣ್ಣಿನ ಆಣ್ಮ, ಆಣ್ಮ ಅಂತಂದ್ರು ಒಂದೇ, ಆಳ್ವ ಅಂತಂದ್ರು ಒಂದೇ. ಇವಾಗ ಗಿಣಿ ಗಿಳಿ ಅಂತ ಈ ಎರಡು ಶಬ್ದವನ್ನ ಹೇಗೆ ಬಳಸ್ತೇವೆ, ಹಾಗೆ ನಕಾರದ ಜಾಗದಲ್ಲಿ ಲಕಾರವನ್ನ ಹಾಕೊಂಡ್ಬಿಟ್ರೆ ಅವಾಗ ಅರ್ಥ ಆಗುತ್ತೆ. ಆಣ್ಮ, ಆಣ್ಮ ಅಂತಂದ್ರು, ಆಳ್ವ ಅಂದ್ರು ಒಂದೇ. ಅಂದ್ರೆ ಸರಸ್ವತೀ ದೇವಿಯನ್ನ ಆಳೋದು ಯಾರು, ಅವರ ಪತಿ. ಅವರ ಪತಿ ಯಾರು, ಚತುರ್ಮುಖ ಬ್ರಹ್ಮದೇವರು. ನುಡಿವೆಣ್ಣಿ ನಾಣ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರೇನಿದೆ ಅವರು, ಅವರ ಅಂಡ, ಅಂಡ ಅಂದ್ರೆ ಬ್ರಹ್ಮಾಂಡ ಅಂತ ಅರ್ಥ. ನುಡಿವೆಣ್ಣಿ ನಾಣ್ಮಾಂಡದೊಳು ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಎಷ್ಟು ಸುಂದರವಾಗಿರ್ತಕ್ಕಂತಹ ಪದವನ್ನ ಹೇಗೆ ಬಳಸ್ತಾರೆ ನೋಡಿ. ಲಕ್ಷ್ಮಣನಣ್ಣನೊದಗುವ, ಲಕ್ಷ್ಮಣನಣ್ಣ, ಲಕ್ಷ್ಮಣನ ಅಣ್ಣ ಯಾರು, ರಾಮಚಂದ್ರ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ. ರಾಮದೇವರು ಬರ್ತಾರಂತೆ. ಯಾವಾಗ ಬರ್ತಾರೆ, ಭಕ್ತರ ಅವಸರಕ್ಕೆ. ಭಕ್ತರ ಸಂದರ್ಭಗಳು ಏನೇನು ಬರುತ್ತೋ ಗೊತ್ತಿಲ್ಲ, ಭಕ್ತರ ಅವಸರಕ್ಕೆ ಅಮರಗಣ ಸಹಿತ ಅಂತಾರೆ. ಒಬ್ರೇ ಬರೋದಲ್ಲ, ದೇವತೆಗಳ ಸಹಿತವಾಗಿ ಬರ್ತಾರಂತೆ. ಎಲ್ಲ ದೇವತೆಗಳ ಸಮೂಹದಿಂದ ಕೂಡಿಕೊಂಡು ಭಗವಂತ ಬರ್ತಾನೆ. ಲಕ್ಷ್ಮಣನಣ್ಣನೊದಗುವನು, ಒದಗುವ ಭಕ್ತರವಸರ ಕಮರ ಗಣ ಸಹಿತ. ಅಮರ ಗಣ ಸಹಿತನಾಗಿ ಆ ಭಕ್ತರ ಅವಸರಕ್ಕೆ ಅಂದ್ರೆ ಆ ಭಕ್ತರ ಸಂದರ್ಭಕ್ಕೆ ಭಗವಂತ ಒದಗುತ್ತಾನಂತೆ. ಇಲ್ಲಿ 3 ದೃಷ್ಟಾಂತವನ್ನ ಕೊಟ್ಟಿದ್ದಾರೆ, ನಾವು ಗಮನಿಸಬೇಕು. ಯಾಕೆ ಈ 3 ದೃಷ್ಟಾಂತವನ್ನ ಕೊಟ್ರು ಅಂದ್ರೆ, ನೋಡಿ, ಕಣ್ಣಿಗೆ ರೆಪ್ಪೆಗಳಿದೆ. ಆ ರೆಪ್ಪೆಗಳು ತುಂಬಾ ಹತ್ತಿರದಲ್ಲೇ ಇದೆ, ಕಣ್ಣಿನ ಮೇಲೆ ಇದೆ, ಆದರೆ ಕಣ್ಣಿಗೆ ರೆಪ್ಪೆ ಕಾಣೋದೇ ಇಲ್ಲ. ಕಣ್ಣಿಗೆ ಯಾವತ್ತೂ ಕೂಡ ರೆಪ್ಪೆ ಕಾಣೋದಿಲ್ಲ. ಆದ್ರಿಂದ ಏನು ಮಾಡುತ್ತೆ, ಯಾವಾಗಲೂ ಕೂಡ ರೆಪ್ಪೆ ಕಣ್ಣನ್ನ ಸಂರಕ್ಷಣೆ ಮಾಡ್ತಾ ಇರುತ್ತೆ. ಹೇಗೋ ಹಾಗೆ ಕಣ್ಣಿನ ರೀತಿಯಲ್ಲಿ ಪ್ರತಿಬಿಂಬರಾಗಿರ್ತಕ್ಕಂತಹ ಜೀವರಾಶಿಗಳಿದ್ದಾರೆ. ರೆಪ್ಪೆಯ ಸದೃಶ ಬಿಂಬರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ರೆಪ್ಪೆಯಂತೆ ಬಿಂಬರೂಪಿಯಾದ ಪರಮಾತ್ಮ ಇದ್ದಾನೆ, ಕಣ್ಣಿನಂತೆ ಪ್ರತಿಬಿಂಬರಾಗಿರ್ತಕ್ಕಂತಹ ಜೀವರಾಶಿಗಳಿದ್ದಾರೆ. ಇವರಿಬ್ರು ಜೊತೆಗೆ ಇದ್ದಾರೆ. ಬಿಂಬ ಪ್ರತಿಬಿಂಬರಾಗಿರ್ತಕ್ಕಂತಹ ಜೀವ ಪರಮಾತ್ಮರೇನಿದ್ದಾರೆ ಇವರಿಬ್ರು ಜೊತೆಗೆ ಇದ್ದಾರೆ. ಜೊತೆಗಿದ್ರು ಕೂಡ ಜೀವ ಪರಮಾತ್ಮನನ್ನ ಕಾಣೋದಿಲ್ಲ, ಪರಮಾತ್ಮನ ದರ್ಶನ ಆಗೋದಿಲ್ಲ. ಜೀವನಿಗೆ ಕಾಣದೇ ಇದ್ರೂ ಕೂಡ ಜೀವನಿಗೆ ಬರುವಂತಹ ಎಲ್ಲ ಆಪತ್ತುಗಳನ್ನ, ಕ್ಷಣ ಕ್ಷಣಕ್ಕೆ ಒದಗುವಂತಹ ಆಪತ್ತುಗಳನ್ನ ಎಲ್ಲವನ್ನ ಪರಿಹಾರ ಮಾಡ್ತಾನೆ.
ಆಪತ್ತುಗಳ ಪರಿಹರಿಸುವ ನಮ್ಮ ಪುರಂದರ ವಿಠಲ. ಏನೇನು ಆಪತ್ತುಗಳು ಬರುತ್ತೋ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿಬಿಡ್ತಾನೆ. ಹೇಗೆ? ಕಣ್ಣಿಗೆವೆ ಎಂದದಲ್ಲಿ ರೆಪ್ಪೆಯಂತೆ ಇದ್ದು ಯಾವಾಗಲೂ ಸಂರಕ್ಷಣೆಯನ್ನ ಮಾಡ್ತಾ ಇರ್ತಾನೆ, ಜಾಗೃತನಾಗಿರ್ತಾನೆ. ಅದಕ್ಕೆ ತಾಂಬಣಿ ಆಚಾರ್ಯ ಬರೀತಾರೆ, ಈ ದೃಷ್ಟಾಂತವನ್ನ ಯಾಕೆ ಕೊಟ್ರು ಅಂತಂದ್ರೆ, ಈ ದೃಷ್ಟಾಂತ ಉತ್ತಮಾಧಿಕಾರಿಗಳನ್ನ ಅಂದ್ರೆ ಬ್ರಹ್ಮದೇವರೇ ಮೊದಲಾಗಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳಿಗೆ ಈ ದೃಷ್ಟಾಂತ ಅನ್ವಯಿಸುತ್ತೆ ಅಂತಂತಾರೆ. ಪರಮಾತ್ಮ ಜಾಗೃತನಾಗಿದ್ದು ಅವರಿಗೆ ಆಪತ್ತುಗಳು ಬರೋದೇ ಇಲ್ಲ. ಆ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೆ ಆಪತ್ತು ಅಂತ ಎಲ್ಲಿದೆ? ಇಲ್ಲ. ಆದ್ರಿಂದ ಆ ಪರಮಾತ್ಮ ಯಾವಾಗಲೂ ಅವರ ಜೊತೆಗೆ ಇದ್ದು ಬಿಡ್ತಾನೆ. ಇದು ಉತ್ತಮಾಧಿಕಾರಿಗಳ ಲಕ್ಷಣ ಅಂತ ಹಾಗೆ ತಿಳಿಸ್ತಾರೆ. ಇನ್ನು ಎರಡನೆಯದು ದೃಷ್ಟಾಂತ, ಕೈಮೈ ತಿನ್ನಿಗೊದಗುವ ತೆರದಿ ಅಂತಂತ ಅಂದ್ರು. ಈ ಕೈ ಏನಿದೆ ಅಂದ್ರೆ ಹಸ್ತಗಳು, ಅದು ಮೈಯಲ್ಲಿರ್ತಕ್ಕಂತಹ ತುರಿಕೆಯನ್ನ ಪರಿಹಾರ ಮಾಡುತ್ತೆ. ಆ ತುರಿಕೆಗೆ ಸದೃಶವಾದದ್ದು ಯಾವುದು? ಇಲ್ಲಿ ಎರಡು ದೃಷ್ಟಾಂತ ಒಂದು ದಾಷ್ಟಾಂತಿಕ, ಇದು ಎರಡನ್ನೂ ಕೂಡ ಕಂಪೇರ್ ಮಾಡ್ಕೋಬೇಕು ನಾವು. ದೃಷ್ಟಾಂತ ಕೊಟ್ಟಿದ್ದು ಕೈಯನ್ನ ಮತ್ತೆ ಮೈಯಲ್ಲಿ ಒದಗಿರುವಂತಹ ತುರಿಕೆಯನ್ನ. ಮೈಯಲ್ಲಿ ಒದಗಿರತಕ್ಕಂತಹ ತುರಿಕೆ ಏನಿದೆ ಅದು ಯಾವುದು ಅಂತಂದ್ರೆ, ಅದು ವಿಷಯ ಪದಾರ್ಥಗಳಿಂದ ಉಂಟಾಗಿರ್ತಕ್ಕಂತಹ ದುಃಖ. ನಮ್ಗೆ ವಿಷಯ ಸಂಬಂಧದಿಂದ ಸಾಕಷ್ಟು ದುಃಖ ಆಗತ್ತೆ. ಏನೋ ನೋಡಬಾರದು ನೋಡ್ತೇವೆ, ಕೇಳಬಾರದು ಕೇಳ್ತೇವೆ, ಸದಾ ಕಾಲ ದುಃಖ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದದಿಂದ ದುಃಖ ಆಗ್ತಾನೇ ಇರುತ್ತೆ ಜೀವನಿಗೆ. ದುಃಖ ಆಗ್ತಾನೇ ಇರುತ್ತೆ ಜೀವನಿಗೆ. ಹೀಗೆ ವಿಷಯ ಸಂಬಂಧದಿಂದ ಬಂದಿರತಕ್ಕಂತಹ ದುಃಖ, ಅದನ್ನ ಪರಮಾತ್ಮ ಕೈಯಂತೆ, ಕೈ ಅಲ್ಲಿಗೆ ಒದಗತ್ತೆ. ಕೈ ಒದಗೋದು ಅಂತಂದ್ರೆ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ ಆ ದುಃಖವನ್ನ ಪರಿಹಾರ ಮಾಡ್ತಾನೆ. ಹೇಗ್ ಪರಿಹಾರ ಮಾಡ್ತಾನೆ ಅಂತಂದ್ರೆ ತನ್ನ ಜ್ಞಾನದ ಅನುಸಂಧಾನವನ್ನ ಕೊಡ್ತಾನೆ. ತನ್ನ ಜ್ಞಾನದ ಅನುಸಂಧಾನವನ್ನ ಕೊಟ್ಟುಬಿಟ್ಟಾಗ ಆ ದುಃಖ ಪರಿಹಾರ ಆಗುತ್ತೆ. ಅದೇ ಕರಗಳಂತೆ ಇದೆ. ಅಂದ್ರೆ ಆ ಅನುಸಂಧಾನ ರೂಪವಾಗಿರ್ತಕ್ಕಂತಹ ಕರಗಳಿಂದ ಏನು ಮಾಡ್ತಾನೆ? ಆ ದುಃಖಗಳನ್ನೆಲ್ಲ ಪರಮಾತ್ಮ ಪರಿಹಾರ ಮಾಡ್ತಾನೆ. ಅದರಿಂದ ಜೀವರಾಶಿಗಳನ್ನ ಅಲ್ಲೂ ಕೂಡ ಏನೂ ಪ್ರಯೋಜನ ಇಲ್ಲದೇನೆ ಮತ್ತೆ ಕೈಗಳಿಗೆ ಏನಾದ್ರು ಪ್ರಯೋಜನ ಇದೆಯಾ? ಇಲ್ಲ. ಹೇಗೋ ಹಾಗೆ ಪರಮಾತ್ಮನಿಗೂ ಕೂಡ ಏನೂ ಪ್ರಯೋಜನ ಇಲ್ಲ, ಯಾವಾಗಲೂ ಸಂರಕ್ಷಣೆಯನ್ನ ಮಾಡ್ತಾ ಇರ್ತಾನೆ. ಇದು ಮಧ್ಯಮಾಧಿಕಾರಿಗಳ ಲಕ್ಷಣ ಅಂತ, ಇದು ಮಧ್ಯಮಾಧಿಕಾರಿಗಳಿಗೆ ಅನ್ವಯಿಸುತ್ತೆ ಅಂತ ಹೇಳಿ ಆ ವ್ಯಾಖ್ಯಾನಕಾರರು ಹಾಗೆ ಬಿಡಿಸ್ತಾರೆ. ಮತ್ತೆ ಮೂರನೇ ದೃಷ್ಟಾಂತ ಪಣ್ಣು ಫಲಗಳ ನಗಿದು. ಪಣ್ಣು ಹಣ್ಣುಗಳನ್ನೆಲ್ಲ ಅಗಿಯತ್ತೆ, ದಂತ ಹಲ್ಲು ಅಗಿದು ರಸವನ್ನ ಕೊಡುತ್ತೆ. ಸಿಪ್ಪೆನೂ ಅಗಿಯತ್ತ? ಸಿಪ್ಪೆಯನ್ನ ಅಗಿಯೋದಿಲ್ಲ. ಸಿಪ್ಪೆಯನ್ನ ಬೇರ್ಪಡಿಸತ್ತೆ. ಸಿಪ್ಪೆಯನ್ನ ಬೇರ್ಪಡಿಸಿ ಏನ್ ಮಾಡತ್ತೆ? ಹಲ್ಲು ಆ ರಸವನ್ನ ಕೊಡುತ್ತೆ. ಯಾವುದು ಕೊಡುತ್ತೆ? ಜಿಫ್ಫೆಗೆ ಕೊಡುತ್ತೆ, ನಾಲಿಗೆಗೆ ಕೊಡುತ್ತೆ. ಹೇಗೋ ಹಾಗೆ ಇಲ್ಲೂ ಕೂಡ ಪರಮಾತ್ಮ ಏನ್ ಮಾಡ್ತಾನೆ? ಸಿಪ್ಪೆಗೆ ಸದೃಶವಾದದ್ದು ಯಾವುದು? ಅದೇ ಲಿಂಗದೇಹ. ಜೀವನ ಮೇಲೆ ಇರತಕ್ಕಂತಹ ಲಿಂಗದೇಹ ಏನಿದೆ ಅದು ಸಿಪ್ಪೆಯಂತೆ ಇದೆ. ಪರಮಾತ್ಮ ಏನ್ ಮಾಡ್ತಾನೆ? ಆ ಸಿಪ್ಪೆಯಂತೆ ಇರತಕ್ಕಂತಹ ಲಿಂಗದೇಹವನ್ನ ದೂರ ಸರಿಸಿ ರಸವನ್ನ ಕೊಡ್ತಾನೆ. ಯಾವುದು ರಸ? ತನ್ನ ಸ್ವರೂಪಭೂತವಾಗಿರತಕ್ಕಂತಹ ಆನಂದ ರಸ. ಅದನ್ನ ಜೀವರಾಶಿಗಳಿಗೆ ಉಣಿಸ್ತಾನೆ. ಅದರಿಂದ ಇದರಿಂದ ಏನು ಪ್ರಯೋಜನ ಇಲ್ಲ ಪರಮಾತ್ಮನಿಗೆ ಇದರಿಂದ ಏನಾದ್ರು ಪ್ರಯೋಜನ ಇದೆಯಾ? ಇಲ್ಲ, ಪರಮಾತ್ಮನಿಗೆ ಪ್ರಯೋಜನ ಇಲ್ಲ. ಇಲ್ಲದೇ ಇದ್ರೂ ಕೂಡ ಭಕ್ತರನ್ನ ಉದ್ಧಾರ ಮಾಡಬೇಕು. ಭಕ್ತರಂದ್ರೆ ಅಷ್ಟು ಪರಮಾತ್ಮನಿಗೆ ಇಷ್ಟ. ಭಕ್ತ ಪರಾಧೀನನಾಗಿದ್ದು ಪರಮಾತ್ಮ ಏನ್ ಮಾಡ್ತಾನೆ? ಅವರನ್ನ ಉದ್ಧಾರ ಮಾಡ್ತಾನೆ ಅಂತ. ಯಾಕೆ ಅಂದ್ರೆ ಇಲ್ಲಿ ಹಣ್ಣುಗಳನ್ನ ಅಗದ ಮೇಲೆ ರಸದ ಅಭಿವ್ಯಕ್ತಿ ಆಗ್ತಾ ಇದೆ. ಹಣ್ಣುಗಳೆಲ್ಲ ಅಗಿಬೇಕು, ಅಗದ ಮೇಲೆ ತಾನೇ ರಸ ಬರೋದು, ಅದಕ್ಕೆ ಮುಂಚೆ ಬರೋದಿಲ್ವಲ್ಲ. ಅಂದ್ರೆ ಸ್ವಲ್ಪ ಅಲ್ಲಿ
ಕಾಲದ ವ್ಯವಧಾನ ಇದೆ. ಕಾಲ ಸ್ವಲ್ಪ ಮಿಡ್ಲಲ್ಲಿ ಒಂದ್ ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ. ಯಾಕೆಂದ್ರೆ ಅಗಿಬೇಕು, ಅಗದ ಮೇಲೆ ಅದರಿಂದ ರಸ ಬರಬೇಕು, ಆಮೇಲೆ ಜಿಪ್ಪೆ ಅದನ್ನ ತಗೋಬೇಕು, ಟೇಸ್ಟ್ ಮಾಡಬೇಕು, ಆಮೇಲೆ ತಾನು ಗೊತ್ತಾಗೋದು ಇದು ಹುಳಿನೋ ಹೋಗರೋ ಏನೋ ಮತ್ತೊಂದು ರಸ ಹೇಗಿದೆ ಅಂತ ಗೊತ್ತಾಗೋದು ಆಮೇಲೆ ತಾನೆ. ಹೇಗೋ ಹಾಗೆ ಪರಮಾತ್ಮ ಕಾಲ ವ್ಯವಧಾನದಿಂದ ಬಂದು ರಕ್ಷಣೆಯನ್ನ ಮಾಡ್ತಾನೆ. ಸ್ವಲ್ಪ ಟೈಮ್ ಆಗತ್ತೆ, ಅಷ್ಟು ಸುಲಭವಾಗಿ ಮಾಡೋದಿಲ್ಲ. ಉತ್ತಮಾಧಿಕಾರಿಗಳು ಮಧ್ಯಮಾಧಿಕಾರಿಗಳಂತೆ ಅಲ್ಲ. ಅದಕ್ಕೆ ಈ ದೃಷ್ಟಾಂತ ಏನಿದೆ ಇದು ಅಧಮಾಧಿಕಾರಿಗಳಿಗೆ ಅನ್ವಯಿಸುತ್ತೆ ಅಂತ ಆಚಾರ್ಯರು ಅಲ್ಲಿ ಅದನ್ನ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಪರಮಾತ್ಮನಿಗೆ ಅನಿಮಿತ್ತ ಬಂಧು ಅಂತ ಹೆಸರು. ನಮಗೆಲ್ಲ ಇವತ್ತು ಬಂಧುಗಳೇನಿದ್ದಾರೆ ಇವರೆಲ್ಲ ನಿಮಿತ್ತ ಮಾತ್ರದಿಂದ ಇರ್ತಕ್ಕಂಥವರು. ಒಂದು ನಿಮಿತ್ತ ಇದೆ, ಅದಕ್ಕೆಲ್ಲರೂ ಒಂದ್ ಕಡೆ ಸೇರ್ಕೊಂಡಿದೀವಿ ಅಷ್ಟೇ. ತಂದೆ ತಾಯಿ, ಬಂಧು, ಭ್ರಾತೃಗಳು ಅಂದ್ರೆ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಒಂದು ನಿಮಿತ್ತ ಮಾತ್ರದಿಂದ ಒಂದ್ ಕಡೆ ಸೇರ್ಕೊಂಡಿದ್ದೀವಿ. ನಿಮಿತ್ತ ಹೊಟ್ಟೋಯ್ತು ಅಂತ ಆದ್ರೆ ನಿಮಿತ್ತವು ತೊಲಗೆ ಅವರ್ಯಾರೋ ಅವರಿಗೆ ನಾನ್ಯಾರೋ ಅಂತಾರೆ. ನಿಮಿತ್ತ ಹೊರಟೋಯ್ತು ಅಂತ ಆದ್ರೆ ಅವ್ರು ಯಾರು, ಅವ್ರಿಗೆ ನಾನೇನಾಗಬೇಕು, ಏನೋ ಆ ಸಂಬಂಧವೇ ಇರೋದಿಲ್ಲ. ಆದ್ರೆ ಪರಮಾತ್ಮ ಮಾತ್ರ ನಿಮಿತ್ತ ಬಂಧು ಅಲ್ಲ. ಪರಮಾತ್ಮ ಎಂಥವನು ಅನಿಮಿತ್ತ ಬಂಧು, ಎಂದೆಂದಿಗೂ ಜೀವರಾಶಿಗಳನ್ನ ಬಿಟ್ಟಿರೋದಿಲ್ಲ. ನೋಡಿ, ಎಂತೆಂತಹ ಸಂದರ್ಭ ಬಂದರೂ ಕೂಡ ನಮ್ಗೆ ಎಷ್ಟೋ ಬಾರಿ ನಮ್ಮ ಅನುಭವಕ್ಕೆ ಬಂದಿರತ್ತೆ. ಏನೋ ದೊಡ್ಡ ಆಕ್ಸಿಡೆಂಟ್ ಆಗಬೇಕು ಅಂತ ಇರುತ್ತೆ, ಪರಮಾತ್ಮ ರಕ್ಷಣೆಯನ್ನ ಮಾಡಿಬಿಡುತ್ತಾನೆ. ಭಕ್ತರವಸರ ಕಮರ ಗಣ ಸಹಿತ ಒದಗುವನು ಬಂದೊದಗುವನು ಬರ್ತಾನೆ ಪರಮಾತ್ಮ. ಏನೋ ದೊಡ್ಡ ಘಟನೆ ಆಗಬೇಕು ಅಂತಿರತ್ತೆ, ಒಂದು ಸಣ್ಣದ್ರಲ್ಲಿ ಏನೋ ಪರಿಹಾರ ಮಾಡ್ಬಿಟ್ಟಿರ್ತಾನೆ. ಏನೋ ತುಂಬಾ ಪ್ರಾಣನೇ ಹೋಗುವಂತ ಪರಿಸ್ಥಿತಿ ಬಂದಿರುತ್ತೆ, ಆದ್ರೆ ಅಲ್ಲೇನೋ ಮುಗುರ್ಸ್ಕೊಂಡು ಬಿದ್ದಿರ್ತಾರೆ, ಒಂದ್ ಸ್ವಲ್ಪ ಕೈಕಾಲುಗಳು ತರ್ಚಿರತ್ತೆ ಅಷ್ಟೇ, ಆಮೇಲೆ ಚೇತರಿಸ್ಕೊಂಡ್ ಬಿಡ್ತಾರೆ. ಅಲ್ಲಿ ಪರಿಹಾರ ಮಾಡಿಬಿಡ್ತಾನೆ ಪರಮಾತ್ಮ. ಭಕ್ತರವಸರ ಕಮರಗಣ ಸಹಿತ ಬಂದೊದಗುವನು, ಬಂದು ಸಂರಕ್ಷಣೆಯನ್ನ ಮಾಡ್ತಾನೆ ಇರ್ತಾನೆ. ಈ ಜ್ಞಾನ ನಮಗೆ ಸದಾ ಕಾಲ ಅವಶ್ಯಕವಾಗಿರ್ತಕ್ಕಂಥದ್ದು. ತೋಕಾನಾಂ ಪಿತರೌ ಬಂಧು ದೃಶ ಪಕ್ಷ್ಮೇತಿ ಅಂತ ಭಾಗವತ ಈ ಮಾತನ್ನ ತಿಳಿಸ್ತಾ ಇದೆ. ದೃಶಃ ಪಕ್ಷ್ಮೇತಿ ಆಯ್ತಾ. ಪಕ್ಷ್ಮ ಅಂತಂದ್ರೆ ಈ ರೆಪ್ಪೆ, ಹೇಗೆ ಕಣ್ಣಿಗೆ ರೆಪ್ಪೆಯಂತೆ ಕಣ್ಣಿಗೆ ರೆಪ್ಪೆಗಳು ಹೇಗಿದೆಯೋ ಹಾಗೆ ಪರಮಾತ್ಮ ಇದ್ದಾನೆ ಅಂತ ಭಾಗವತ ಏನು ತಿಳಿಸ್ತು. ಆ ಭಾಗವತದ ಸಾರವನ್ನೇ ತೆಗೆದು ಜಗನ್ನಾಥದಾಸರು ಕಣ್ಣಿಗೆ ಎಂದದಲ್ಲಿ ಕೈಮೈ ತಿಂಡಿಗೊದಗುವ ತೆರದಿ ಪಲ್ಗಳು ಪಣ್ಣು ಫಲಗಳ ನಗಿದು ಜಿಫ್ಫೆಗೆ ರಸವ ನೀವಂತೆ ಪುಣ್ಯ ಫಲವೀವಂದದಲ್ಲಿ ನುಡಿವೆಣ್ಣಿ ನಾಣ್ಮಾಂಡದೊಳು ಲಕ್ಷ್ಮಣ ನಣ್ಣನೊದಗುವ ಭಕ್ತರವಸರ ಕಮರಗಣ ಸಹಿತ ಅಂತ ತಿಳಿಸ್ತಾ ಇದ್ದಾರೆ. ಎಷ್ಟೆಷ್ಟು ಜನ ಭಕ್ತರು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಭಗವಂತನಿಗೆ. ಭಗವಂತ ಎಷ್ಟೆಷ್ಟು ರೂಪದಿಂದ ಬಂದು ಅವರನ್ನ ರಕ್ಷಣೆ ಮಾಡಿಲ್ಲ. ಭಕ್ತರವಸರ ಕಮರಗಣ ಸಹಿತ, ದೇವತಾ ಗಣದಿಂದ ಸಹಿತನಾಗಿ ಬಂದು ಪರಮಾತ್ಮ ರಕ್ಷಣೆಯನ್ನ ಮಾಡುತ್ತಾನೆ. ಅದಕ್ಕೆ ಪ್ರತಿನಿತ್ಯ ನಾವು ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನನ್ನ ನಿತ್ಯ ಸ್ಮರಣೆ ಮಾಡ್ತಾ ಇರಬೇಕು. ಇದೇ ಮುಖ್ಯವಾಗಿರ್ತಕ್ಕಂತಹ ಸಂದೇಶ. ಅವಾಗ ರಕ್ಷಣೆ ಮಾಡಲಿಕ್ಕೆ ಅವನಿಗೆ ಒಂದು ನಿಮಿತ್ತ ಅಂತ ಸಿಗತ್ತೆ. ಇವನು ಸ್ಮರಣೆ ಮಾಡ್ತಾ ಇದ್ದಾನೆ, ತತ್ವಾಭಿಮಾನಿ ದೇವತೆಗಳನ್ನ ಸ್ಮರಣೆ ಮಾಡ್ತಾ ಇದ್ದಾನೆ, ನನ್ನ ಭಕ್ತರನ್ನೇ ಸ್ಮರಣೆ ಮಾಡ್ತಾ ಇದ್ದಾನೆ, ನನ್ನನ್ನೂ ಸ್ಮರಣೆ ಮಾಡ್ತಾ ಇದ್ದಾನೆ, ಆದ್ರಿಂದ ರಕ್ಷಣೆ ಮಾಡಬಹುದು. ನಾವು ಅವನು ಸ್ಮರಣೆನೇ ಮಾಡ್ಲಿಲ್ಲ, ತತ್ವಾಭಿಮಾನಿ ದೇವತೆಗಳನ್ನೂ ಸ್ಮರಣೆ ಮಾಡ್ಲಿಲ್ಲ, ಯಾರನ್ನೂ ಮಾಡ್ಲಿಲ್ಲ ಅಂತ ನಮ್ಮ ಪಾಡಗ್ ನಾವಿರ್ತೀವಿ ಅಂತಂತಾದ್ರೆ ಇಲ್ಲ, ಒದಗೋದಿಲ್ಲ. ಆ ಆಪತ್ತು ಬಂದೇ ಬರುತ್ತೆ. ಯಾವಾಗ ಪರಮಾತ್ಮನ ಸ್ಮರಣೆ ಇರುತ್ತೆ ಆ ಆಪತ್ತೆಲ್ಲ ಪರಿಹಾರ ಆಗುತ್ತೆ. ಕುಂತಿದೇವಿ ಎಷ್ಟು ಗಟ್ಟಿತನ ಅಂತ, ಹೇಗೆ ಪ್ರಾರ್ಥನೆಯನ್ನ ಮಾಡ್ತಾಳೆ. ವಿಪದಸ್ತಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾತ್ ಅಪುನತ್ ಭವ ದರ್ಶನ. ಹೆಜ್ಜೆ ಹೆಜ್ಜೆಗೆ ಪಾಂಡವರನ್ನ ರಕ್ಷಣೆ ಮಾಡಬೇಕು. ವಿಪತ್ತು ಇರ್ಲಿ ನಮಗೆ ಅಂತ ಪ್ರಾರ್ಥನೆಯನ್ನ ಮಾಡಿದ್ಲು ಕುಂತಿದೇವಿ. ವಿಪತ್ತನ್ನ ತಂದು ಒಡ್ಡಿದ, ಹೆಜ್ಜೆ ಹೆಜ್ಜೆಗೂ ವಿಪತ್ತು ಬಂದಾಗ ಅದೆಲ್ಲವನ್ನ ಪರಿಹಾರ ಮಾಡಿದ. ಅದೆಲ್ಲವನ್ನೂ ಪರಿಹಾರ ಮಾಡಿ ಅವರನ್ನ ಹೆಜ್ಜೆ ಹೆಜ್ಜೆಗೂ ರಕ್ಷಣೆಯನ್ನ ಮಾಡಿದ್ದಾನೆ. ಹೀಗೆ ನಾವು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇರಬೇಕು. ಅವಾಗ ಭಗವಂತ ಸಂರಕ್ಷಣೆಯನ್ನ ಮಾಡ್ತಾನೆ ಅಂತ
ದಾಸರಾಯರು ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.